ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ, ಮೋಶೆಯ ನಡೆಸಿದ ದಿವ್ಯಾತ್ಮನೇ ನಮ್ಮನ್ನು ನೀ ನಡೆಸಬಾ. ದಾವೀದನ ರಾಜನಾಗಿ ಮಾಡಿದಾತ್ಮನೇ ನಮ್ಮನ್ನು ಅಭಿಷೇಕಿಸು. ಬಂಧನ ಬಿಡಿಸಲು ಬಲವನ್ನು ಕೊಡು ಆತ್ಮನೇ, ನಮ್ಮನ್ನು ದೃಢಪಡಿಸಬಾ. ನಮ್ಮನ್ನು ಅಭಿಷೇಕಿಸು. ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಚನ 1 ಮೇಲ್ಪಟ್ಟು ನಾವು ಧ್ಯಾನಿಸುವ. ಇದರ ಟೈಟಲ್ ನೋಡುವುದಾದರೆ ಸರ್ಕಾರಕ್ಕೆ ಸಲ್ಲತಕ್ಕ ಸೇವೆ. ಸರ್ಕಾರಕ್ಕೆ ಸಲ್ಲತಕ್ಕ ಸೇವೆ. ನಾವು ಭಾರತ ಸರ್ಕಾರ, ಭಾರತ ದೇಶದ ನಿವಾಸಿಗಳಾದ ಕಾರಣ ಇಲ್ಲಿಯ ಸರ್ಕಾರದ ನಿಯಮಗಳಿಗೆ, ಇಲ್ಲಿಯ ಸರ್ಕಾರಕ್ಕೆ ಅನುಗುಣವಾಗಿ ನಾವು ಜೀವಿಸಬೇಕು, ಅಧಿಕಾರಿಗಳನ್ನು ಗೌರವಿಸಬೇಕೆಂಬುದಾಗಿ ಸಂತ ಪೌಲರು ಅಧಿಕಾರಿಗಳ ಒಂದು ಮಹತ್ವವನ್ನು, ಅವರ ಕಾರ್ಯವೈಖರಿಯನ್ನು ವಿವರಿಸುತ್ತಾರೆ. ಓಕೆ, ಪ್ರತಿಯೊಬ್ಬನು ತನ್ನ ಮೇಲಿನ ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ಅಧೀನ ಅನ್ನೋದಕ್ಕಿಂತ ವಿಧೇಯರಾಗಿರಬೇಕು ಅನ್ನೋದು ಒಳ್ಳೆಯದು. ಅಧೀನ ಅಂದರೆ ಒಂಥರ ಗುಲಾಮರಾಗಿರಬೇಕು ಅನ್ನೋ ರೀತಿಯಲ್ಲಿ ಅಲ್ಲ. ಪ್ರತಿಯೊಬ್ಬನು ದೇವರು ನಮಗೆ ಕೊಟ್ಟ ಮೇಲಿನ ಅಧಿಕಾರಿಗಳು. ಈ ಮೇಲಿನ ಅಧಿಕಾರಿಗಳಿಗೆ ನಾವು ವಿಧೇಯರಾಗಿರಬೇಕು. ಅಧಿಕಾರವೆಲ್ಲವೂ ಬರುವುದು ದೇವರಿಂದಲೇ. ಈಗಿರುವ ಅಧಿಕಾರಿಗಳು ದೇವರಿಂದಲೇ ನೇಮಕಗೊಂಡವರು. ದೇವರು ಕೊಡದ ಹೊರತು ಮಾನವನಿಗೆ ಏನೂ ದಕ್ಕುವುದಿಲ್ಲ. ಅಧಿಕಾರ ಎಲ್ಲ ಬರುವುದು ದೇವರಿಂದಲೇ. ಅಧಿಕಾರಿಗಳನ್ನು ನೇಮಕ ಮಾಡುವವರು ದೇವರೇ ಆಗಿದ್ದಾರೆ. ನಾವು ತಿಳ್ಬೋದು ಮನುಷ್ಯನ ಕುತಂತ್ರ, ಇನ್ಫ್ಲೂಯೆನ್ಸ್ ಮಾಡಿಸಿ ಹಾಗೆ ಹೀಗೆ ನಾವೇನೆಲ್ಲ ಮಾತಾಡ್ಕೋಬೋದು ಮಾನುಷಿಕ ಜ್ಞಾನದಿಂದ. ಆದರೆ ದೇವರು ಕೊಡದ ಹೊರತು ಮಾನವನಿಗೆ ಏನೂ ದಕ್ಕುವುದಿಲ್ಲ. ದೇವರು ಮೋಶೆಯನ್ನು, ಆರೋನನನ್ನು ಇಸ್ರಾಯೇಲರ ಮೇಲೆ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದರು. ಜನರು ಅವರನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ಮೋಶೆಯ ವಿರುದ್ಧ ಗೊಣಗಾಡಿದರು, ಮೋಶೆಯನ್ನು ಪ್ರತಿಭಟಿಸಿದರು. ಮೋಶೆಯಲ್ಲಿ ಬಲಹೀನತೆ ಇತ್ತು, ಮೋಶೆಯಲ್ಲಿ ಕೊಲೆ ಮಾಡಿದ್ದ. ಆತನ ವೀಕ್ನೆಸ್ ಏನೇ ಇದ್ದರೂ ಸಹ ಆತನನ್ನು ಆಯ್ಕೆ ಮಾಡಿಕೊಂಡಿದ್ದು ದೇವರಾಗಿದ್ದರು. ಸೊ ಅಧಿಕಾರಿಗಳು, ಅಧಿಕಾರ ಬರುವುದು ದೇವರಿಂದಲೇ. ಆದುದರಿಂದ ಅಧಿಕಾರವನ್ನು ವಿರೋಧಿಸುವವನು ದೇವರ ಆ ನೇಮಕವನ್ನೇ ವಿರೋಧಿಸುತ್ತಾನೆ. ಅಂಥವರು ಶಿಕ್ಷೆಗೆ ಗುರಿಯಾಗುತ್ತಾರೆ. ಇಸ್ರಾಯೇಲ್ ಜನಾಂಗ ಮರುಭೂಮಿಯಲ್ಲಿ ಅನೇಕ ಜನ ಮರಣ ಹೊಂದಿದ್ದಕ್ಕೆ ಕಾರಣ ಅವರು ದೇವರಿಂದ ಆಯ್ಕೆ ಮಾಡಲ್ಪಟ್ಟ, ದೇವರಿಂದ ನೇಮಕ ಮಾಡಲ್ಪಟ್ಟ ಅಧಿಕಾರಿಯಾದ ಮೋಶೆಯ ಅಧಿಕಾರತ್ವವನ್ನು ಅವರು ಪ್ರತಿಭಟಿಸಿದರು. ಮೋಶೆಯನ್ನು ಪ್ರತಿಭಟಿಸುವಾಗ ದೇವರು ಹೇಳ್ತಾರೆ, ಅವರು ನಿನ್ನನ್ನು ದೂಷಿಸಲಿಲ್ಲ, ಬದಲಿಗೆ ನಿನ್ನ ಮುಖಾಂತರ ನನ್ನನ್ನೇ ದೂಷಣೆ ಮಾಡಿದ್ದಾರೆ ಎಂಬುದಾಗಿ. ಸೊ ಅಧಿಕಾರಿಯನ್ನು ನಾವು ವಿರೋಧಿಸುವಾಗ ಇಂಡೈರೆಕ್ಟ್ ಆಗಿ ದೇವರ ನೇಮಕವೇ ಸರಿ ಇಲ್ಲ ಎಂದು ದೇವರನ್ನೇ ವಿರೋಧ ಮಾಡಿದ ಹಾಗಾಗುತ್ತದೆ. ಆತ ಒಳ್ಳೆಯವನೋ ಕೆಟ್ಟವನೋ, ಆ ಸ್ಥಾನ, ಅಧಿಕಾರದ ಸ್ಥಾನದಲ್ಲಿರುವಾಗ ಅದಕ್ಕೆ ನಾವು ಗೌರವ ಕೊಡಲೇಬೇಕಾಗಿದೆ. ಕೆಟ್ಟದ್ದನ್ನು ಮಾಡುವವನೇ ಹೊರತು ಒಳ್ಳೆಯದನ್ನು ಮಾಡುವವನು ಅಧಿಕಾರಿಗೆ ಭಯಪಡಬೇಕಾಗಿಲ್ಲ. ಅಧಿಕಾರಿಯ ಮುಂದೆ ನಿರ್ಭಯನಾಗಿರಲು ನಿನಗೆ ಇಷ್ಟವಿದ್ದರೆ ಒಳ್ಳೆಯದನ್ನೇ ಮಾಡುತ್ತಿರು, ಆಗ ಆತನು ನಿನ್ನನ್ನು ಪ್ರಶಂಸಿಸುವನು. ಇದು ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ ವಚನ 28ರಲ್ಲಿ ನಾವು ನೋಡುತ್ತೇವೆ. ಹೀಗೆ ಈ ದಾನಿಯೇಲನು ದಾರ್ಯಾವೇಶನ ಆಳ್ವಿಕೆಯಲ್ಲೂ ಪರ್ಷಿಯನಾದ ಸೈರಸನ ಆಳ್ವಿಕೆಯಲ್ಲೂ ಪ್ರವರ್ಧಿಸುತ್ತಾ ಬಾಳಿದನು. ದಾನಿಯೇಲ ಸುಮಾರು 4 ರಾಜ್ಯಭಾರಗಳು, 4 ಅರಸರುಗಳ ಕೈ ಕೆಳಗಡೆ ಕೆಲಸ ಮಾಡಿದವನು. ಇಲ್ಲಿ ದಾರ್ಯಾವೇಶನ ಆಳ್ವಿಕೆ, ಫಸ್ಟು ನೆಬುಕದ್ನೆಚ್ಚರ್ ಇರ್ತಾರೆ, ಆಮೇಲೆ ದಾರ್ಯಾವೇಶ, ಆಮೇಲೆ ಪರ್ಷಿಯಾದ ಸೈರಸ. ಯಾವ ಅರಸ ಬರಲಿ, ಯಾವ ಸರ್ಕಾರ ಬರಲಿ, ಯಾವ ಅಧಿಕಾರಿಗಳು ಬರಲಿ ಹೋಗಲಿ, ದಾನಿಯೇಲನ ಕಾರ್ಯಗಳು ಮಾತ್ರ ಜಯಪ್ರದವಾಗುತ್ತಿದ್ದವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದಾನಿಯೇಲ ಬಂದ ಪ್ರತಿಯೊಬ್ಬ ಅಧಿಕಾರಿಗಳ ಕೈ ಕೆಳಗೆ ಇನ್ನು ಮೇಲೆ 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 ಉನ್ನತೋನ್ನತ ಸ್ಥಾನಮಾನಕ್ಕೆ ಅವನು ಏರಿಸಲ್ಪಟ್ಟ.
ಆದ ಕಾರಣ ದಾನಿಯೇಲನ ಈ ಒಂದು ಯಶಸ್ವಿಗೆ ಭಯ ಇರಲಿಲ್ಲ ಅವನಿಗೆ. ಈ ರಾಜ ಹೋದ್ರು, ಬೇರೆ ರಾಜ ಬರ್ತಾರೆ. ಯಾಕಂದರೆ ದಾನಿಯೇಲ ಆ ರಾಜನ ಸಂಸ್ಥಾನದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ. ಈ ರಾಜ ಹೋದ್ರು, ಬೇರೆ ರಾಜ ಬರ್ತಾರೆ, ಬೇರೆ ರಾಜ ನನ್ನ ಬಗ್ಗೆ ಏನು ಮಾಡ್ತಾರೋ, ಹೇಗೆ ಮಾಡ್ತಾರೋ, ಆತನಿಗೆ ಭಯ ಇರಲಿಲ್ಲ. ಅವನು ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟಿದ್ದ ವ್ಯಕ್ತಿಯಾಗಿದ್ದ. ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಅನ್ಯ ಜನರ ಮಧ್ಯೆ ವಾಸ ಮಾಡುತ್ತಿದ್ದರೂ ಸಹ ತನ್ನನ್ನು ಮಲಿನ ಮಾಡಿಕೊಳ್ಳದೆ, ತನ್ನನ್ನು ತಾನೇ ಪ್ರತ್ಯೇಕಿಸಿ ದೇವರಿಗೆ ಮೀಸಲಾದ ಜೀವನವನ್ನು ನಡೆಸುತ್ತಿದ್ದ. ಆದ ಕಾರಣ ಅರಸರುಗಳು ಯಾರು ಬರಲಿ ಯಾರು ಹೋಗಲಿ, ಅಧಿಕಾರಿಗಳು ಯಾರು ಬರಲಿ ಯಾರು ಹೋಗಲಿ, ಯಾರು ದೇವರೊಟ್ಟಿಗೆ ಸತ್ಸಂಬಂಧವನ್ನು ಇರಿಸಿಕೊಂಡಿರುತ್ತಾರೋ ಅವರು ಭಯಭೀತಿ ಇಲ್ಲದೆ ನೆಮ್ಮದಿಯಿಂದ ಇರುತ್ತಾರೆ. ಮಾತ್ರವಲ್ಲ, ಎಲ್ಲ ಅರಸರುಗಳ ಆಳ್ವಿಕೆಯ ಕಾಲದಲ್ಲಿ ದಾನಿಯೇಲನು ದಿನೇ ದಿನೇ ಪ್ರವರ್ಧಿಸುತ್ತಾ ಉನ್ನತ ಸ್ಥಾನಕ್ಕೆ ಏರಿ ಬಂದನು. ಓಕೆ, ಆದ್ದರಿಂದ ದೇವರಲ್ಲಿ ವಿಶ್ವಾಸವಿಡೋಣ. ಆತನು ನಿನ್ನ ಹಿತಕ್ಕಾಗಿ ದೇವರಿಂದ ನೇಮಕಗೊಂಡ ದಾಸನಾಗಿದ್ದಾನೆ. ಆದರೆ ನೀನು ಕೆಟ್ಟದ್ದನ್ನು ಮಾಡಿದೆ ಆದರೆ ಭಯಪಡಲೇಬೇಕು, ಏಕೆಂದರೆ ಆತನ ಕೈಯಲ್ಲಿರುವ ಅಧಿಕಾರ ದಂಡ ವ್ಯರ್ಥವಾದುದೇನೂ ಅಲ್ಲ. ತಪ್ಪು ಮಾಡುವಾಗ ಆತನ ಕೈಯಲ್ಲಿ ಅಧಿಕಾರದ ದಂಡವಿದೆ. ಆತನು ತಮ್ಮನ್ನು ಶಿಕ್ಷಿಸುತ್ತಾನೆ ಎಂಬುದಕ್ಕಾದರೂ ಭಯಪಟ್ಟು ಅಧಿಕಾರಿಗೆ ವಿಧೇಯನಾಗಿರು. ಒಳ್ಳೆಯ ಅಧಿಕಾರಿ ಮಾತ್ರವಲ್ಲ, ಕೆಟ್ಟ ಅಧಿಕಾರಿಯಾಗಿದ್ದರೂ ಸಹ ದೇವರ ನಿಮಿತ್ತ ನೀನು ಪ್ರಾಮಾಣಿಕತೆಯಿಂದ ನಿನ್ನ ಸೇವೆಗಳನ್ನು ಮಾಡಬೇಕಾಗಿದೆ. ಯೋಹನ್ನ 19:10-11 ಪಿಲಾತನ ಮುಂದೆ ಪ್ರಭು ಯೇಸುವನ್ನು ನಿಲ್ಲಿಸುವಾಗ ಪಿಲಾತ ಹೇಳುತ್ತಾನೆ, ನೀನು ನನ್ನೊಂದಿಗೆ ಮಾತನಾಡುವುದಿಲ್ಲವೋ? ನಿನ್ನನ್ನು ಶಿಲುಬೆಗೇರಿಸುವುದಕ್ಕೂ ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೂ ನನಗೆ ಅಧಿಕಾರ ಉಂಟು. ಕಾರಣ ಅವನು ಅಧಿಕಾರದ ಸ್ಥಾನದಲ್ಲಿದ್ದ. ಅದೇನ ಇಲ್ಲಿ ನಾವು ಓದಿದ್ದು. ಆತನ ಕೈಯಲ್ಲಿ ಅಧಿಕಾರ ದಂಡ ಇದೆ, ಅದು ವ್ಯರ್ಥವಾದುದೇನೂ ಅಲ್ಲ. ಆ ದಂಡದಿಂದ ಅವನು ಏನು ಆಜ್ಞೆ ಮಾಡುತ್ತಾನೋ ಅದನ್ನು ಜನರು ನೆರವೇರಿಸಲೇಬೇಕಾಗಿದೆ. ರಾಜನ ಬಾಯಿಂದ ಹೊರಟು ಬಂದ ಮಾತುಗಳು ನೆರವೇರತಕ್ಕದ್ದಾಗಿರುತ್ತದೆ. ಆಗ ಯೇಸು ಹೇಳ್ತಾರೆ, ಮೇಲಿನಿಂದ ಕೊಡದ ಹೊರತು ನಿನಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ. ಇಷ್ಟೇ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೆ ಇರಬೇಕಾದಂಥ ದೃಢವಾದ ವಿಶ್ವಾಸ. ದೇವರಿಂದಲೇ ನನಗೆ ಬರಬೇಕಾದದ್ದು. ದೇವರು ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ದೇವರು ಕೊಡದ ಹೊರತು ನೀನು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಅದ್ಭುತಕರವಾಗಿ ಪ್ರಭು ಯೇಸು ಅಲ್ಲಿ ಮಾತನಾಡುತ್ತಾರೆ. ದೇವರಿಂದ ಕೊಡದ ಹೊರತು ನಿನಗೆ ನನ್ನ ಮೇಲೆ ಯಾವುದೇ ಅಧಿಕಾರವಿಲ್ಲ. ಈಗ ದೇವರೇ ಅದನ್ನು ಕೊಟ್ಟಿದ್ದಾರೆ ಎಂಬುದಾಗಿ. ಆದ ಕಾರಣ ಧೈರ್ಯದಿಂದಿರೋಣ. ಯಾವ ಸರ್ಕಾರ ಇರಲಿ, ಆ ಸರ್ಕಾರದ ಅಭಿವೃದ್ಧಿಗಾಗಿ, ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ಅರಸರುಗಳಿಗಾಗಿ, ನಮ್ಮ ಧರ್ಮಸಭೆಯನ್ನು ಮುನ್ನಡೆಸುವ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ನಿಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಿ, ಕೇವಲ ದಂಡನೆಯನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ಅಲ್ಲ, ನಿಮ್ಮ ಮನಸ್ಸಾಕ್ಷಿಯ ಸಲುವಾಗಿ. ನೀವು ಕಂದಾಯವನ್ನು ಕಟ್ಟುತ್ತಿರುವುದು ಈ ಕಾರಣದಿಂದಲೇ. ಈಗ ನಾವು ಕಂದಾಯ ಕಟ್ಟಲೇಬೇಕು. ನಾವು ಭಾರತ ದೇಶದ ಪೌರತ್ವವನ್ನು ವಹಿಸಿಕೊಂಡಿರುವಾಗ ಈ ದೇಶದ ನಿಯಮಗಳಿಗೆ ನಾವು ಅನುಗುಣವಾಗಿ ಜೀವಿಸಬೇಕು. ಆದರೆ ಅನೇಕರು ಆ ಕಂದಾಯ ಕಟ್ಟುವುದು ಅಥವಾ ಟ್ಯಾಕ್ಸ್ ಕಟ್ಟುವುದನ್ನು ಹೇಗೆ ತಪ್ಪಿಸಿಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತಾಯನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಚನ 25. ಇಲ್ಲಿ ಹೆಡ್ಡಿಂಗ್ ನೋಡೋದಾದರೆ, ದೇವಪುತ್ರನಿಂದಲೂ ದೇವಾಲಯಕ್ಕೆ ತೆರಿಗೆ ವಸೂಲಿಯೇ? ಸಿಮೋನ, ನಿನಗೆ ಏನನ್ನಿಸುತ್ತದೆ? ಇಹಲೋಕದ ರಾಜರು ಕಂದಾಯವನ್ನಾಗಲಿ ತೆರಿಗೆಯನ್ನಾಗಲಿ ಇತರರಿಂದ ವಸೂಲಿ ಮಾಡುತ್ತಾರೆ, ತಮ್ಮ ಪುತ್ರರಿಂದಲೋ ಪರರಿಂದಲೋ. ಒಬ್ಬ ರಾಜ, ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ, ರಾಜ ಕಂದಾಯ ವಸೂಲಿ ಮಾಡೋದು ತನ್ನ ಮಗನಿಂದಲ್ಲ. ಮಗ ತಂದೆಯ ಸಕಲ ಆಸ್ತಿಪಾಸ್ತಿಗಳಿಗೆ ವಾರಸುದಾರ, ಹಕ್ಕು ಬಾಧ್ಯತೆ ಉಳ್ಳವನು. ಆತನು ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಪರರು ಮಾತ್ರ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಅದಕ್ಕೆ ಪೇತ್ರನು ಪರರಿಂದಲೇ ಎಂದು ಉತ್ತರ ಕೊಟ್ಟನು. ಹಾಗಾದರೆ ಯೇಸು ಹೇಳಿದರು, ಪುತ್ರರು ತೆರಿಗೆ ಕಟ್ಟಬೇಕಾಗಿಲ್ಲ ತಾನೇ? ಆದರೂ ನಾವು ಇವರಿಗೆ ಅಡ್ಡಿಯಾಗಬಾರದು. ನೀನು ಸರೋವರಕ್ಕೆ ಹೋಗಿ ಗಾಳ ಹಾಕು, ಮೊದಲು ಸಿಕ್ಕುವ ಮೀನನ್ನು ಎತ್ತಿಕೊಂಡು ಅದರ ಬಾಯಿ ತೆರೆದು ನೋಡು, ಅದರಲ್ಲಿ ಒಂದು ಬೆಳ್ಳಿ ನಾಣ್ಯ ದೊರಕುವುದು, ಅದನ್ನು ತಂದು ನನ್ನ ಮತ್ತು ನಿನ್ನ ಪರವಾಗಿ ಕೊಡು. ದೇವರ ಪುತ್ರ ಪ್ರಭು ಯೇಸು ಭೂಮ್ಯಾಕಾಶದ ಒಡೆಯ, ಆತನು ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಭೂಲೋಕದಲ್ಲಿ ಸಶರೀರ ರೂಪವಾಗಿ ಮನುಷ್ಯನ ರೂಪದಲ್ಲಿ ಜೀವಿಸುತ್ತಿದ್ದ ಕಾರಣ ಆ ದೇಶದ ನಿಯಮಗಳಿಗೆ ಅಧೀನರಾಗಿರಬೇಕಾದ ಕಾರಣ ದೇಶಾಧಿಕಾರಿಗಳಿಗೆ ವಿಧೇಯರಾಗಿ
ನನ್ನ ಪರವಾಗಿ ನಿನ್ನ ಪರವಾಗಿ ತೆರಿಗೆಯನ್ನು ಕಟ್ಟು ಎಂಬುದಾಗಿ ಪೇತ್ರನನ್ನು ಹೇಳಿ ಕಳುಹಿಸುವುದನ್ನು ನಾವು ನೋಡುತ್ತೇವೆ. ಸೊ ಯೇಸುವೇ ಸರ್ಕಾರದ ನಿಯಮಕ್ಕೆ ವಿಧೇಯರಾದಾಗ ಯೇಸುವಿನ ಅನುಯಾಯಿಗಳಾದ ನಾವು ಸಹ ಅದನ್ನು ನಮ್ಮ ಜೀವಿತದಲ್ಲಿ ಪರಿಪಾಲನೆ ಮಾಡಬೇಕಾಗಿದೆ. ಅಧಿಕಾರಿಗಳು ದೇವರ ದಾಸರು. ಅವರು ತಮ್ಮ ಪ್ರಸ್ತುತ ಕಾರ್ಯಗಳನ್ನು ನಿರ್ವಹಿಸುವಾಗ ದೇವರ ಸೇವೆಯನ್ನು ಮಾಡುತ್ತಾರೆ. ಒಂದೊಮ್ಮೆ ಅಧಿಕಾರಿಗಳು ದೇವರ ಸೇವೆಯನ್ನು, ಜನಸೇವೆ ದೇವರ ಸೇವೆ ಎಂದು ಮಾಡುವುದಕ್ಕಾಗಿ ಅವರನ್ನು ದೇವರು ಉನ್ನತ ಸ್ಥಾನಮಾನದಲ್ಲಿ ಇರಿಸುತ್ತಾರೆ. ಒಂದೊಮ್ಮೆ ಅವರು ತಪ್ಪು ಮಾಡುವಾಗ, ಅವರು ಅಪ್ರಾಮಾಣಿಕತೆಯಿಂದ ಜೀವಿಸುವಾಗ ಅದನ್ನು ಲೆಕ್ಕ ಕೇಳಲು ಅವರನ್ನು ನೇಮಕ ಮಾಡಿದ ಸರ್ವಾಧಿಕಾರಿಯಾದ ದೇವರಿದ್ದಾರೆ. ಅವರು ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಅಧಿಕಾರಿಯನ್ನು ದಂಡಿಸುವುದು ನಮ್ಮ ಕೆಲಸವಲ್ಲ. ಸರ್ವಾಧಿಕಾರಿಯು ಆ ಅಧಿಕಾರಿಯನ್ನು ಆ ಸ್ಥಾನದಲ್ಲಿ ಅಪಾಯಿಂಟ್ ಮಾಡಿದ ದೇವರು ಆತನನ್ನು ನೋಡಿಕೊಳ್ಳುತ್ತಾರೆ. ದೇವರಿಗೆ ಆತನು ಲೆಕ್ಕ ಕೊಡಬೇಕಾಗಿದೆ. ಆತ ಒಳ್ಳೆಯದು ಮಾಡಿದರೆ ದೇವರಿಂದ ಒಳ್ಳೆಯ ಪ್ರಶಂಸೆ ಪಡೆದುಕೊಳ್ಳುತ್ತಾನೆ. ಕೆಟ್ಟದ್ದು ಮಾಡಿದರೆ ದೇವರಿಂದ ದಂಡನೆಗೆ, ಖಂಡನೆಗೆ, ಶಿಕ್ಷೆಗೆ ಗುರಿಯಾಗುತ್ತಾರೆ. 13:7 ಆದ್ದರಿಂದ ಸಲ್ಲಿಸಬೇಕಾದುದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ವಿಧೇಯತೆಯೋ ಅವರಿಗೆ ವಿಧೇಯತೆಯನ್ನು, ಯಾರಿಗೆ ಗೌರವವೋ ಅವರಿಗೆ ಗೌರವವನ್ನು ಸಲ್ಲಿಸಿರಿ. ಮತ್ತಾಯನು ಬರೆದ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ರಾಜ್ಯ ಭಕ್ತಿ ದೈವ ಭಕ್ತಿಗೆ ವಿರುದ್ಧವಲ್ಲ. ನಮಗೆ ದೇವರ ಭಕ್ತಿಯುಂಟು, ಆದರೆ ರಾಜ್ಯದ ಮೇಲೆ ಭಕ್ತಿ ಇಲ್ಲ. ಅದು ತಪ್ಪು. ರಾಜ್ಯ ಭಕ್ತಿ ದೇವರ ಭಕ್ತಿಗೆ ಅಪೋಸ್ ಅಲ್ಲ, ವಿರೋಧ ಅಲ್ಲ. ದೈವ ಭಕ್ತಿ ಉಳ್ಳ ಪ್ರತಿಯೊಬ್ಬನು ರಾಜ್ಯ ಭಕ್ತಿ ಉಳ್ಳವನಾಗಿರಬೇಕು. ತಾನು ವಾಸ ಮಾಡುವ ರಾಜ್ಯ, ತನ್ನ ಅಧಿಕಾರಿಗಳು, ತನ್ನ ನೆರೆಹೊರೆಯವರು, ತನ್ನ ನಾಡು, ಅದರ ಸಂರಕ್ಷಣೆಗಾಗಿ ಅವನು ಸಹ ಜವಾಬ್ದಾರಿಯುತ ಪ್ರಜೆಯಾಗಿ ಜೀವಿಸಬೇಕಾಗಿದೆ. ಸೊ ರಾಜ್ಯ ಭಕ್ತಿ ಶ್ರೇಷ್ಠ, ಅದೂ ಇರಬೇಕು. ದೈವ ಭಕ್ತಿ ಮಾತ್ರವಲ್ಲ. ನಮಗೆ ದೇವರು ಮಾತ್ರ ಸಾಕು, ಈ ರಾಜ್ಯದ ನಿಯಮಗಳು ಬೇಡ ಅಂದರೆ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಯೇಸು ಸ್ವರ್ಗಲೋಕದ ಒಡೆಯನಾಗಿದ್ದರೂ ಭೂಲೋಕದಲ್ಲಿ ಜೀವಿಸುವಾಗ ಇವೆಲ್ಲವನ್ನು ನಮಗೆ ತಿಳಿಸಿಕೊಟ್ಟು ಹೋಗಿದ್ದಾರೆ. ಅಲ್ಲಿ ಫರಿಸಾಯರು ಬಂದ್ಬಿಟ್ಟು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಬೇಕೆಂಬ ಕುತಂತ್ರದಿಂದ ನಾವು ರೋಮ್ ಚಕ್ರಾಧಿಪತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೋ ಅಲ್ಲವೋ, ಅಲ್ಲಿ ತೆರಿಗೆ ಕಟ್ಟೋದು ಮಾತಾಡಿದ್ವಿ. ಇಲ್ಲಿ ರೋಮ್ ಚಕ್ರವರ್ತಿಗೆ ತೆರಿಗೆ ಕಟ್ಟುವುದು ನಮ್ಮ ಧರ್ಮಕ್ಕೆ ಸರಿನಾ? ಧಾರ್ಮಿಕವಾದ ರೀತಿಯಲ್ಲಿ ಯೇಸುವನ್ನು ಸಿಕ್ಕಿ ಹಾಕಿಸಲು ಯೋಚನೆ ಮಾಡ್ತಾ ಇದ್ದಾರೆ. ನಾವು ಧಾರ್ಮಿಕವಾಗಿ ದೇವರ ಆಲಯಕ್ಕೆ ದಶಾಂಶ ಕೊಡಬೇಕು, ರೋಮ್ ಚಕ್ರವರ್ತಿಗೆ ಯಾಕೆ ತೆರಿಗೆ ಕಟ್ಟಬೇಕು? ದೇವರಿಗೆ ಕಟ್ಟುತ್ತೀವಿ ಸರಿ, ರಾಜನಿಗೆ ಯಾಕೆ ಕಟ್ಟಬೇಕು ಎಂದು ಯೇಸುವನ್ನು ಪ್ರಶ್ನಿಸಿದರು. ಆಗ ಯೇಸು ಹೇಳ್ತಾರೆ, ತೆರಿಗೆಗೆಂದು ಕೊಡಬೇಕಾದ ನಾಣ್ಯವನ್ನು ತೋರಿಸಿ ಎಂದರು. ಮತ್ತಾಯನು ಬರೆದ ಶುಭ ಸಂದೇಶ 22:20 ಇದರಲ್ಲಿರುವುದು ಯಾರ ಮುದ್ರೆ, ಯಾರ ಲಿಪಿ? ಅದಕ್ಕೆ ಅವರು ರೋಮ್ ಚಕ್ರವರ್ತಿಯವು ಎಂದರು. ಹಾಗಾದರೆ ಚಕ್ರವರ್ತಿಗೆ ಸಲ್ಲತಕ್ಕದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೂ ಸಲ್ಲಿಸಿರಿ. ಈ ಮಾತನ್ನು ಕೇಳಿ ಅವರೆಲ್ಲರೂ ಬೆಚ್ಚ ಬೆರಗಾಗಿ ಯೇಸುವನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋದರು. ಸರ್ಕಾರಕ್ಕೆ ಸಲ್ಲತಕ್ಕದ್ದು ಸರ್ಕಾರಕ್ಕೆ, ದೇವರಿಗೆ ಸಲ್ಲತಕ್ಕದ್ದು ದೇವರಿಗೆ, ಅಧಿಕಾರಿಗಳಿಗೆ ಸಲ್ಲತಕ್ಕದ್ದು ಅಧಿಕಾರಿಗೆ. ಯಾರ್ಯಾರಿಗೆ ಗೌರವ, ಯಾರಿಗೆ ವಿಧೇಯತೆ, ಯಾರಿಗೆ ತೆರಿಗೆ, ಯಾರಿಗೆ ಕಂದಾಯ ಕಟ್ಟಬೇಕೋ ಅದೆಲ್ಲವನ್ನು ಪ್ರಾಮಾಣಿಕತೆಯಿಂದ ನಾವು ಕಟ್ಟುವಾಗ ದೇವರ ಆಶೀರ್ವಾದಕ್ಕೆ ನಾವು ಒಳಗಾಗುತ್ತೇವೆ. ರಾಜ್ಯಭಕ್ತಿ ದೈವ ಭಕ್ತಿಗೆ ವಿರೋಧವಲ್ಲ. ದೈವ ಭಕ್ತಿ ಉಳ್ಳ ಪ್ರತಿಯೊಬ್ಬನು ತನ್ನ ರಾಜ್ಯದ ಮೇಲೆ ಭಯಭಕ್ತಿ ಉಳ್ಳವನಾಗಿದ್ದು ಅದರ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಕರ್ತರಾದ ಯೇಸುವೆ, ಈಗ ನೋಡಿ ದೇವರು ಹೇಳ್ತಾರೆ, ನೀವು ದೇವರಿಗೆ ದಶಾಂಶ ಕೊಡದೇ ಹೋದಾಗ ನೀವು ಕಳ್ಳತನ ಮಾಡ್ತಾ ಇದ್ದೀರಾ, ದೇವರಿಂದ ನೀವು ಶಾಪಗ್ರಸ್ತರು ಎಂದು ಮಲಾಕಿ 3:8 ಮೇಲ್ಪಟ್ಟು ನಾವು ನೋಡ್ತೇವೆ. ಹಾಗೆ ಇರುವಾಗ ಸರ್ಕಾರಕ್ಕೆ ಕೊಡಬೇಕಾದ ಟ್ಯಾಕ್ಸನ್ನು ನಾವು ಕಟ್ಟದೇ ಇರುವಾಗ ಸರ್ಕಾರದಿಂದ ನಾವು ಕಳ್ಳತನ ಮಾಡಿದ ಹಾಗಾಗುತ್ತೇವೆ. ಸರ್ಕಾರದ ವಿಧಿ ನಿಯಮಗಳನ್ನು ನಾವು ಪಾಲನೆ ಮಾಡದೆ ಆಜ್ಞೆಯನ್ನು ಉಲ್ಲಂಘಿಸಿದ ಮಕ್ಕಳಾಗುತ್ತೇವೆ ಮತ್ತು ಅಧಿಕಾರಿಗಳಿಗೆ ಅವಿಧೇಯರಾಗಿ ಜೀವಿಸುತ್ತೇವೆ. ಅದು ಒಳ್ಳೆಯದಲ್ಲ.
ಆದ ಕಾರಣ ಸರ್ಕಾರಕ್ಕೆ ಸಲ್ಲತಕ್ಕದ್ದನ್ನು ಸರ್ಕಾರಕ್ಕೆ ಸಲ್ಲಿಸಲು, ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೆ ಸಲ್ಲಿಸಲು ಬೇಕಾದ ಕೃಪೆ ನಮಗೆ ಲಭಿಸಲಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. 1 ತಿಮೋಥಿ 2ನೇ ಅಧ್ಯಾಯ ವಚನ 2ರಲ್ಲಿ ಮೊದಲು ಎಲ್ಲ ಮಾನವರಿಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮನ್ನು ಆಳುವ ಅಧಿಕಾರಿಗಳು, ಅರಸರುಗಳು, ಧಾರ್ಮಿಕ ಅಧಿಕಾರಿಗಳಿಗಾಗಿ, ಮುಖಂಡರುಗಳಿಗಾಗಿ ಪ್ರಾರ್ಥನೆ ಮಾಡಿ. ಕಾರಣ ಅವರ ಕ್ಷೇಮವೇ ನಮ್ಮ ಕ್ಷೇಮ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ ವಚನ 9ರಲ್ಲಿ ನಾವು ನೋಡುತ್ತೇವೆ, ನಿಮ್ಮನ್ನು ಯಾವ ನಗರಕ್ಕೆ ಕಳುಹಿಸಿದ್ದೇನೋ ಆ ನಗರದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಇಂದು ನಾವು ವಾಸ ಮಾಡುತ್ತಿರುವ ಕರ್ನಾಟಕ ರಾಜ್ಯ, ಭಾರತ ದೇಶದ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲ ಅರಸರುಗಳು, ಅಧಿಕಾರಿಗಳು, ಧಾರ್ಮಿಕ ಮುಖಂಡರು, ವಿಶೇಷವಾಗಿ ನಮ್ಮನ್ನು ಆಳುತ್ತಿರುವ ಸರ್ಕಾರದ ಅಧಿಕಾರಿಗಳು ಪವಿತ್ರಾತ್ಮರು ವಶಪಡಿಸಿಕೊಳ್ಳಲಿ. ಅವರು ದೈವ ಭಯಭಕ್ತಿ ಉಳ್ಳವರಾಗಿ ದೇವರ ಮಕ್ಕಳನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲು, ಶಾಂತಿ ಸಮಾಧಾನದಿಂದ ಕೂಡಿದ ಒಂದು ಸುಭದ್ರವಾದ ಸರ್ಕಾರ ರೂಪುಗೊಳ್ಳುವಂತೆ. ಸೊಲೊಮೋನನ ಕಾಲದಲ್ಲಿ ಶಾಂತಿ ಸಮಾಧಾನ ಸುವ್ಯವಸ್ಥೆ ನೆಲೆಸಿ ಇತ್ತು. ಅಂಥ ಒಂದು ಅಭಿಷೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಭಾರತ ದೇಶದಲ್ಲೂ ನೆಲೆಗೊಳ್ಳುವಂತೆ ಎಲ್ಲ ದೇವಸೇವಕರು, ಮುಖಂಡರುಗಳು, ಅಧಿಕಾರಿಗಳು, ಗುರುಗಳು, ಸರ್ಕಾರ, ವಿಶೇಷವಾಗಿ ನಮ್ಮನ್ನು ಆಳುವ ಸರ್ಕಾರವನ್ನು, ನಮ್ಮ ಕುಟುಂಬದ ಮುಖ್ಯಸ್ಥರನ್ನು, ದ ಹೆಡ್, ಶಿರಸ್ಸಾಗಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸಮರ್ಪಿಸೋಣ. ತಲೆ ಇಡೀ ದೇಹವನ್ನು ಮುನ್ನಡೆಸುವಂಥದ್ದಾಗಿದೆ. ತಲೆಗೆ ಎಲ್ಲ ದೇಹದ ಅಂಗಾಂಗಗಳು ಜೋಡಣೆಯಾದಾಗ ಆ ಇಡೀ ಶರೀರ ಸುಕ್ಷೇಮದಿಂದ ಪ್ರವರ್ಧಿಸುವಂತೆ ನಮ್ಮ ನಾಳುವ ಅಧಿಕಾರಿಗಳು, ಸರ್ಕಾರ ಪವಿತ್ರಾತ್ಮರ ಅಭಿಷೇಕದಲ್ಲಿ ತುಂಬಿಸಲ್ಪಟ್ಟು ದೇವರ ಜ್ಞಾನದಲ್ಲಿ ದೈವ ಭಯಭಕ್ತಿ ಉಳ್ಳವರಾಗಿ ತನ್ನ ಪ್ರಜೆಗಳನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಕ್ಕಾಗಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.